ಹಂಚ ಕೃಷಿ ಪತ್ತಿನ ಸಹಕಾರ ಸಂಘ ಕಾಂಗ್ರೆಸ್ ತೆಕ್ಕೆಗೆ. ಮೈಸೂರು ತಾಲೂಕಿನ ಹಂಚ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಾಂಗ್ರೆಸ್ ಬೆಂಬಲಿತ ಜೋಗಿಸಿದ್ದಯ್ಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಸಂಘ ಕಾಂಗ್ರೆಸ್ ವಶವಾಯಿತು. ಸೊಸೈಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 6 ಮಂದಿ ಹಾಗೂ ಜೆಡಿಎಸ್ ಬೆಂಬಲಿತ 5 ಮಂದಿ ಆಯ್ಕೆಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಜೋಗಿಸಿದ್ದಯ್ಯ 2ನೇ ಅವಧಿಗೆ ಮತ್ತೊಮ್ಮೆ ಭಾರೀ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷೆಯಾಗಿ ಕಮಲಮ್ಮ ಆಯ್ಕೆಯಾದರು. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ಕಾಳೇಗೌಡ, ಯೋಗೇಶ್, ಶಂಕರಪ್ಪ, ನಿಂಗಮ್ಮ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. ಇನ್ನು ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾಗಿ ಬೋರೇಗೌಡ, ತಮ್ಮೇಗೌಡ, ಕುಮಾರ್, ಗಳಿಗರಹುಂಡಿ, ವೆಂಕಟಶೆಟ್ಟಿ, ಮಹದೇವಪ್ಪ ನಿರ್ದೇಶಕರು ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಜೋಗಿಸಿದ್ದಯ್ಯ ಮಾತನಾಡಿ, ಎಲ್ಲ ಸಮುದಾಯದವರ ಸಹಕಾರದಿಂದ ಅಧ್ಯಕ್ಷನಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ಸೊಸೈಟಿ ಒಂದು ಸ್ವಂತ ಕಟ್ಟಡ ಬೇಕೆಂದು ಹೋರಾಟ ಮಾಡಿ ಸಿದ್ದರಾಮಯ್ಯ ಅವರಿಂದ ಜಾಗ ಖರೀದಿ ಪ್ರಕ್ರಿಯೆ ಮುಗಿದಿದೆ. ಈಗ ಕಟ್ಟಡ ಕಟ್ಟಿಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಮುನ್ನಡೆದು ಸಂಘವನ್ನ ಸೂಪರ್ ಸಂಘ ಮಾಡಲು ಶ್ರಮಿಸುತ್ತೇನೆಂದು ಹೇಳಿದರು. ಹಂಚ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಸಿ. ಕುಮಾರಸ್ವಾಮಿ ಮಾತನಾಡಿ, ಇದೇ ಮೊದಲ ಬಾರಿಗೆ ಸೊಸೈಟಿ ಚುನಾವಣೆ ನಡೆದು 6 ಮಂದಿ ಕಾಂಗ್ರೆಸ್ ಬೆಂಬಲಿತರನ್ನ ಗೆಲ್ಲಿಸಿದ್ದೇವೆ. ಇದರಲ್ಲಿ ಕಾಳೇಗೌಡ, ಯೋಗಿ, ನಿಂಗಮ್ಮ ಅವರಿಗೆ 5 ವರ್ಷಗಳ ಅವಧಿ ಹಂಚಿಕೆ ಮಾಡಿ ತೀರ್ಮಾನಿಸಲಾಗಿದೆ. ಅದರಂತೆ ಎಲ್ಲರೂ ಒಮ್ಮತದಿಂದ ಮೊದಲ ಅವಧಿಗೆ ಜೋಗಿಸಿದ್ದಯ್ಯನವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದು, ಯಾರೇ ಅಧ್ಯಕ್ಷರಾದರೂ ಅವರು ಕಾಂಗ್ರೆಸ್ನವರೇ ಆಗಿರಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಸಶಕ್ತವಾಗಿದೆ ಎಂಬುದು ಈ ಮೂಲಕ ಸಾಬೀತು ಮಾಡಿದ್ದೇವೆಂದು ಹೇಳಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಸದಸ್ಯರಾದ ಎಚ್.ಡಿ. ಚೆನ್ನಯ್ಯ ಮಾತನಾಡಿ, ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದ ಸೊಸೈಟಿಯಲ್ಲಿ ಈ ಬಾರಿ ಜೆಡಿಎಸ್, ಬಿಜೆಪಿ ಮೈತ್ರಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೆದು ಕಾಂಗ್ರೆಸ್ನ 6 ಅಭ್ಯರ್ಥಿಗಳು ಗೆಲುವು ಸಾಧಿಸಿ 2ನೇ ಬಾರಿಗೆ ಕಾಂಗ್ರೆಸ್ನವರೇ ಅಧ್ಯಕ್ಷರಾಗಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರ ಗ್ಯಾರಂಟಿ ಮೆಚ್ಚಿ ಈ ಭಾಗದ ಜನತೆ ಕಾಂಗ್ರೆಸ್ ಹೆಚ್ಚು ನಿರ್ದೇಶಕರನ್ನ ಗೆಲ್ಲಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಬಲಪಡಿಸುವ ಕೆಲಸ ಮಾಡಿದ್ದಾರೆಂದರು. ಸೊಸೈಟಿ ಮೇಲ್ವಿಚಾರಕ ಗಿರೀಶ್, ಕಾಂಗ್ರೆಸ್ ಮುಖಂಡ ಕೆಎಸ್ ಸಣ್ಣಸ್ವಾಮಿ, ಹಂಚ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಎಸ್ ರಾಮಚಂದ್ರ, ಮಾಜಿ ಸದಸ್ಯರಾದ ಬಸವರಾಜು, ಗ್ರಾಮದ ಮುಖಂಡರಾದ ಶ್ರೀನಿವಾಸ್ ಗೌಡ, ಹಂಚ ಪಿಎಸ್ಸಿಸಿಎಸ್ ಮಾಜಿ ಅಧ್ಯಕ್ಷ ಕುಮಾರ್, ಹಂಚ ಗ್ರಾಮದ ಹಾಲಿನ ಡೈರಿ ಅಧ್ಯಕ್ಷ ನಾಗೇಂದ್ರ ಮೂರ್ತಿ, ಮುಖಂಡರಾದ ಗಳಿಗರಹುಂಡಿ ಸುರೇಶ್, ಸಾತಹಳ್ಳಿ ಪರಮೇಶ್, ಮೇಷ್ಟ್ರು ನಂಜಪ್ಪ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ, ಕೆಂಪೇಗೌಡ, ಯುವಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಎಚ್ಎಸ್ ಸ್ವಾಮಿಗೌಡ, ಶಿವಮಾಧು, ತಿಮ್ಮೇಗೌಡ, ನಾಗರಾಜ್, ದೇವರಾಜ್, ಮಂಜು, ಸಾತಗಳ್ಳಿ, ರಮ್ಮನಹಳ್ಳಿ, ಶಿವು, ನಾಡಹನಹಳ್ಳಿ, ಚೇತನ್, ಕ್ಯಾತಮಾರನಹಳ್ಳಿ, ಯೋಗೇಶ್, ಪ್ರಸನ್ನ, ಚೇತನ್ ಇನ್ನಿತರರು ಉಪಸ್ಥಿತರಿದ್ದರು. ಸಂಘ ನಮ್ಮನ್ನ ನೂತನವಾಗಿ 2ನೇ ಬಾರಿ ನಮ್ಮನ್ನ ಆಯ್ಕೆ ಮಾಡಿ ಎಲ್ಲ ಒಮ್ಮತದಿಂದ ಪಾಪ ಎಲ್ಲಾ ವರ್ಗದ ಜನಗಳು ನಮ್ಮ ಮೇಲೆ ಭರವಸೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ಕಾರಣ ಇಷ್ಟೇ, ನಮ್ಗೆ 50 ವರ್ಷ ಸೊಸೈಟಿ ಆಗಿದ್ರು, ಕೃಷಿ ಪತ್ತಿನ ಸಹಕಾರ ಸಂಘ ಇದ್ರು ಕೂಡ ಒಂದು ಸೊಸೈಟಿ ಇವತ್ತವರೆಗೂ ಕೂಡ ನಾವು ಬಾಡಿಗೆಲೆ ಹೋಗ್ತಾ ಇದೀವಿ. ಒಂದು ಸೊಸೈಟಿ ಆಗಿರ್ಲಿಲ್ಲ. ಲಾಸ್ಟ್ ಟೈಮು ನಾವು ಅಧ್ಯಕ್ಷರಾದ್ಮೇಲೆ ಒಂದು ಸೈಟ್ಗೋಸ್ಕರ ಓಡಾಡಿ ನಮ್ಮ ಸಿಎಂ ಸಾಹೇಬರು, ನಮ್ಮ ಸಿಎಂ ಸಾಹೇಬ್ ಚಿಕ್ಕವರು ಮತ್ತೆ ನಮ್ಮ GT ಅಣ್ಣವ್ರ ಕಡೆಯಿಂದೆಲ್ಲ ಹೇಳಿಸಿ ಒಂದು ಸೊಸೈಟಿ ಜಾಗನ ನಾವು ಸ್ಯಾಂಕ್ಷನ್ ಮಾಡಿಸಿದೀವಿ. ಅದು ಅಪ್ರೂವಲ್ ಆಗಿದೆ. ಈಗ ನಾವು ಅದನ್ನ ರಿಲೀಸ್ ಮಾಡಿಸ್ಕೊಂಡು ಈಗ ನಾವು ಸೊಸೈಟಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. 60-40 ಸೈಟ್ ಮಾಡ್ಕೊಟ್ಟಿದ್ದಾರೆ. ಸೊಸೈಟಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. ಆ ಉದ್ದೇಶದಿಂದನೇ ಪಾಪ ಇವತ್ತು ಎಲ್ಲ ತುಂಬ ಹೃದಯದಿಂದ ಎಲ್ಲಾ ವರ್ಗ ಜನರು, ಎಲ್ಲಾ ಸ್ನೇಹಿತರು ಪಾಪ ಪ್ರತಿಯೊಬ್ರು ಕೂಡ ನಮ್ಗೆ ವಿರೋಧ ಮಾಡ್ದಂಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಅಧ್ಯಕ್ಷರಾಗಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಪಾಪ ಅವರ ಋಣ ತೀರ್ಸ್ಕೋಸ್ಕರವಾಗಿ ನಾನು ಖಂಡಿತ ಶ್ರಮ ಪಟ್ಟು ಏನೇ ಇದಾದ್ರೂ ಕೂಡ ನಾನೊಂದು ಸೂಪರ್ ಸೊಸೈಟಿ ಮಾಡ್ಬೇಕು, ಈ ಭಾಗದಲ್ಲಿ ಎಲ್ಲೂ ಇರಬಾರ್ದು, ಆ ಮಟ್ಟದಲ್ಲಿ ಸೊಸೈಟಿ ಮಾಡಿ ಅವರ ಒಂದು ಇದನ್ನ ಉಳಿಸ್ಕೊತೀವಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಖಂಡಿತ ಉಳಿಸ್ಕೊತೀನಿ. ನಾಳೆಯಿಂದನೇ ಸ್ಟೆಪ್ ತಕೊಂಡು ನಮ್ಗೆ ಅಧ್ಯಕ್ಷರೆಲ್ಲ ಮುಖ್ಯ, ನಮ್ಗೆ ಸೊಸೈಟಿ ಆಗ್ಬೇಕು, ನಾವು ಕೆಲಸ ಮಾಡ್ಬೇಕಷ್ಟೇ. ಅದೊಂದು ನಮ್ಮ ಆಸೆ ಇದೆ. ಆಸೆನ ನಾನು ಈಡೇರಿಸ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟು ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ಕಾರಣ ಆಗ್ತಾರೆ, ಯಾರಿಗೆಲ್ಲ ಧನ್ಯವಾದಗಳು. ಎಲ್ಲಾರು ಕಾರಣ, ಎಲ್ಲ ನಮ್ಮ ಊರಿನ ಮುಖಂಡರಿರ್ಬೋದು, ನಮ್ಮ ನಿರ್ದೇಶಕರಿರ್ಬೋದು, ಪಾಪ ಯಾರು ಕೂಡ ನಮ್ಮ ಬಗ್ಗೆ ವಿರೋಧ ಮಾಡದಂಗೆ ನಮ್ಮನ್ನ ತುಂಬು ಹೃದಯದಿಂದ ಆಯ್ಕೆ ಮಾಡಿದ್ದಾರೆ. ಯಾರು ಕೂಡ ಪಾಪ ಇದ್ ಮಾಡ್ಲಿ. ಯಾರ ಬಗ್ಗೆ ನಾವೆಲ್ಲ ಒಂದು ಕುಟುಂಬದವರಂಗೆ, ಒಂದು ಮನೆಯವರಂಗೆ ನಿಂತ್ಕೊಂಡು ನಾವು ಅವರ ಸಹಕಾರ ಪಡ್ಕೊಂಡು ನಾವು ಮಾಡ್ತೀವಿ. ಎಲ್ಲರ ಸಹಕಾರನೂ ಬೇಕು, ಎಲ್ಲರ ಒಂದು ಸಹಾಯನೂ ಬೇಕು ನಮ್ಗೆ. ಖಂಡಿತ ನಾವೆಲ್ಲರ ಸಹಕಾರದಿಂದ ಒಂದೊಳ್ಳೆ ಇದು ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಾವೊಬ್ಬರೇ ಅಲ್ಲ, ಎಲ್ಲ ಈಗ ನಮ್ಮ ನಿರ್ದೇಶಕರಿಂದ ಎಲ್ಲ ಭಾರಿ ಆತ್ಮೀಯರು, ಸ್ನೇಹಿತರು,
ಪಾಪ ಎಲ್ಲ ಕೆಲಸ ಮಾಡಕ್ಕೆ ಒತ್ತು ಕೊಡ ಅಂತವ್ರೆ ಇವತ್ತು ನಮ್ಗೆ ಇದ್ದಾರೆ. ತುಂಬಾ ಸಂತೋಷ ಆಗಿದೆ. ಖಂಡಿತ ನಾವು ಇನ್ನ 6 ತಿಂಗಳಲ್ಲೇ ನಾವು ಮಾಡಿ ತೋರಿಸ್ಬೇಕು ಅನ್ನೋದೊಂದು ಇದೆ ನಮ್ದು. ಮಾಡ್ತೀವಿ ಖಂಡಿತ. ಇದು ಚುನಾವಣೆ ನಡೆಯೋ ಟೈಮಲ್ಲಿ ನಾವು ಹಿಂದೆ ಚುನಾವಣೆ ನಡೆಸಬಾರ್ದು ಅಂತ ನಾವು ಮೀಡಿಯಾದಲ್ಲಿ ಮಾತಾಡಿದ್ದು. ಆದ್ರೆ ಇಲ್ಲಿ ಬೇರೆ ತರ ರಾಜಕೀಯ ನಡೀತು. ಇದು ನೇರವಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿ JDSಗೂ ಒಂದಾಗಿ ಕಾಂಗ್ರೆಸ್ ನಾವು ಮಣಿಸ್ಬೇಕು ಅಂತ ಹೇಳಿ ಜಿದ್ದಾಜಿದ್ದಿ ನಡೀತು. ಆ ಕಾರಣದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು, ಬಸವರಾಜು, ನಮ್ಮ ಹಿರಿಯ ಮುಖಂಡರು ಸಂಸಮೇಗೌಡರು ಸುಧಾ ಅವರು ನನ್ನ ಬೆಂಬಲ ಇದೆ, ನೀವು ಹೋರಾಟ ಮಾಡಿ ಗೆಲ್ಲಬೇಕು ಅಂತ ಹೇಳಿ ನಮ್ಗೆ ಹುಮ್ಮಸ್ ತುಂಬಿ ಇವ್ರು 3 ಜನ. ಅದ್ರ ಜೊತೆಗೆ ಎಲ್ಲ ಲೀಡರ್ಸ್ ಮತ್ತೆ ಎಲ್ಲ ಅಂಚ ಗಳಗುಂಡಿ ಸಾತ್ಕಳಿ ಲೀಡರ್ಸ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ, ಮತ್ತೆ ನಮ್ಮ ಸುರೇಶನ್ ಅವರು, ನಮ್ಮ ಮಂಜು ಅವರು, ನಮ್ಮ ಸ್ವಾಮಿಗೌಡರು, ರಾಜಣ್ಣ ಅವರು ಅವರೆಲ್ಲ ಸೇರಿ ನಿಮ್ಗೆ ಸಹಾಯ ಮಾಡಿ ಈ ಚುನಾವಣೆಯಲ್ಲಿ ತುಂಬಾ ಜಿದ್ದಾಜಿದ್ದಿಯಾಗಿ ಎಲ್ಲಾ ತರದಲ್ಲೂ ಈ ಚುನಾವಣೆಯಲ್ಲಿ ಪ್ರತಿಷ್ಠಾಕಣವಾಗಿ ನಾವು ಗೆಲುವು ಗೆದ್ದಿದ್ದೀವಿ. 9 ಸೀಟ್ ಹಾಕಿದ್ದು, ಅದರಲ್ಲಿ ಬೈ ಮಿಸ್ಟೇಕ್ ಆಗಿ ಓಟಿನ ಎಣಿಕೆಲ್ಲ ಮತದಲ್ಲ ಮಿಸ್ ಆಗಿ 6 ಸೀಟು ನಮ್ಗೆ ಗೆಲುವಾಗಿದೆ. ಬಿಜೆಪಿ JDS ಅನ್ನ ಮಣಿಸಿ ಕಾಂಗ್ರೆಸ್ನವರು ಬಹುಮತವಾಗಿ ಗೆದ್ದವ್ರೆ. ಇದು ಗೆಲುವು ಕಾರಣ ಏನು ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು ಕೊಡುಗೆ. 5 ಪಂಚ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ಜನ ಈ ಅಭಿವೃದ್ಧಿಗೆ, ಈ ಬಡವರಿಗೆಲ್ಲ ಸಹಾಯ ಆಯ್ತದ ಅಂತ ಹೇಳಿ 5 ಪಂಚ ಗ್ಯಾರಂಟಿನೇ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ವಿಚಾರನ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಕೆಲವು ಈಗ ಮಿಸ್ಟೇಕ್ ಅಂದ್ರೆ ಏನ್ ಕಾರಣ ಅಂದ್ರೆ ಕೆಲವು ಲೀಡರ್ಗಳು ನಮ್ ಜೊತೆಲೆ ಇದ್ದು ಕೆಲವರು ಮಿಸ್ಯೂಸ್ ಆಗಿದ್ದಾರೆ. ನಮ್ಮ ಪಕ್ಷದವ್ರೆ ಕೆಲವು ನಮ್ಮ ಮೇಲೆ ಅಸಮಾಧಾನ, ಹೊರಗಡೆಯಿಂದ ಬಂದವರಿಗೆ ಇದಾಗಿದೆ ಅಂತ ಹೇಳಿ ಅದ್ರಲ್ಲಿ ಹೆಚ್ಚಾಗಿ ನಮ್ಗೆ ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ ಸಂಸಮೇಗೌಡರು ಫುಲ್ ಸಹಕಾರ ಕೊಟ್ಟು ಎಲ್ಲಿವರೆಗಾರಾಗ್ಲಿ ನಾನಿದ್ದೀನಿ, ಆತರ ಸಂದರ್ಭ ಆದ್ರೆ ಎಲ್ಲಿಗಾದ್ರೂ ನಾವು ಇದ್ ಮಾಡ್ತೀವಿ ಅಂತ ಹೇಳಿ ಚುನಾವಣೆಯಲ್ಲಿ ಗೆದ್ದು ಈ ಅಧ್ಯಕ್ಷರು ಜೋಯಿಸಿದೇವರು 1 ಟರ್ಮ್ ಆಗಿದ್ದಾರೆ. 2ನೇ ಟರ್ಮು ಕಾಳೇಗೌಡರು, 3ನೇ ಟರ್ಮು ಯೋಗಿ ಮತ್ತೆ ನಿಂಗಮ್ಮ ಅವರು ಅಂತ ಹೇಳಿ ಈಗ ಉಪಾಧ್ಯಕ್ಷರು ಕಮಲಮ್ಮ ಅವರು ಆಗಿದ್ದಾರೆ. ನೆಕ್ಸ್ಟ್ ಸಂಕ್ರಪ್ಪರು ಆಗ್ತಾರೆ ಅಂತ ಮಾತಾಗಿ ನಮ್ಮ ಹಿರೀಕರ ಸಮ್ಮುಖದಲ್ಲಿ ತೀರ್ಮಾನ ಆಗಿ ಈ ಅಧ್ಯಕ್ಷ ಸ್ಥಾನನೇ ಆಗಿದೆ. ಎಲ್ಲ ಇವರ ಹಿರೀಕಿಗೆ ನಾವೆಲ್ಲರೂ ಒಪ್ಪಿ ಈ ಚುನಾವಣೆಗೆ ನಾವು ಸಮ್ಮತ ಆಗಿದ್ದೀವಿ. ಮಾತಂತೆ ಎಲ್ಲರಿಗೂ ಹಂಚಿಕೆ ಅಧಿಕಾರನ ಹಂಚಿಕೆ ಮಾಡ್ಕೊತೀವಿ ಅಂತ ಸಮರ್ಪವಾಗಿ ಈ 2 ಮಾತನ್ನ ಹೇಳ್ತೀವಿ. ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗಿದ್ದಾರೆ? ಈ ದಿನ 2028ರಿಂದ 31ರವರೆಗೆ ನಡೆತಕ್ಕಂಥ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಜೋಗಿಸಿದವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಇಷ್ಟುವರೆಗೂ ಕೂಡ ನಾವು ಅವಿರೋಧವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಮೆಂಬರ್ಗಳನ್ನ ಆಯ್ಕೆ ಮಾಡ್ಕೊತಾ ಇದ್ವಿ. ಈ ಸಾರಿ ಅನಿವಾರ್ಯ ಕಾರಣಗಳಿಂದ ನಾವು ಗೆಲ್ಲಕ್ಕೆ ಹೋಗ್ಬೇಕಾಯ್ತು. ಅದು ನಾವು ಸೆಟಲ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಅದರಿಂದ ನಾವು 9 ಸೀಟ್ ಹಾಕಿದ್ವಿ, ಅವ್ರು 10 ಸೀಟ್ ಹಾಕಿದ್ರು. 10 ಸೀಟಲ್ಲಿ ಅವ್ರು 5 ಸೀಟ್ ಗೆದ್ರು, ನಾವು 9 ಸೀಟಲ್ಲಿ 6 ಸೀಟ್ ಗೆದ್ದಿದ್ವಿ. ಅತಿ ಹೆಚ್ಚು ಕಾಂಗ್ರೆಸ್ಸಿನ ಸದಸ್ಯರನ್ನ ನಾವು ಗೆಲ್ಲಿಸ್ಕೊಳ್ಳಕ್ಕೆ ಶ್ರಮಪಟ್ಟು ಗೆಲ್ಲಿಸ್ಕೊಂಡಿದೀವಿ. ಈ ದಿನ 2ನೇ ಬಾರಿಗೆ ನಮ್ಮ ಜೋಗಿಸಿದ ಹಿರಿಯರ ಕಾಂಗ್ರೆಸ್ ಮುಖಂಡರು 2ನೇ ಸರಿಗೆ ಅವ್ರನ್ನ ಮಾಡಬೇಕು, ಅವರು ಸೊಸೈಟಿ ಕಟ್ಟಬೇಕು, ಅಭಿವೃದ್ಧಿ ಮಾಡೋದ್ರಲ್ಲಿ ಅವ್ರ ಚಿಂತನೆ ಜಾಸ್ತಿ ಇದೆ ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಮನಗಂಡು ನಾವು ಮೊನ್ನೆ ಕೂತ್ಕೊಂಡು ಮಾತಾಡಿದಾಗ ನಮ್ಮ 6 ಜನ ಸದಸ್ಯರು ಕೂಡ ಯಾರು ಕೂಡ ವಿರೋಧ ಮಾಡಲಿಲ್ಲ. ಆಯ್ತು ಅವ್ರಿಗೆ ಕೊಡಿ, ಅವ್ರು ಮಾಡ್ಲಿ ಮೊದಲನೇ ಸರಿ ಅಂತ ಹೇಳಿ ಒಕ್ಕರ್ಲಿಂದ ಅವ್ರನ್ನ ಇವತ್ತು ಅವರಿದೋಗಿ ಆಯ್ಕೆ ಮಾಡಿದ್ವಿ. ಜೊತೆಗೆ ಕಮಲಮ್ಮನವ್ರನ್ನ ಹಿರಿಯರು ಅವ್ರಿಗೂ ಕೂಡ ಮೊದಲನೇ ಸರಿ ಉಪಾಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ. 2ನೇ ಸರಿಗೆ ಕಾಳೇಗೌಡರು, 3ನೇ ಸರಿಗೆ ಯೋಗಿ ಮತ್ತು ಲಿಂಗಮ್ಮ ಅಂತೇಳಿ ನಮ್ಮನ್ನ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡಿ ನಮ್ಮ ಕಾಂಗ್ರೆಸ್ ಸದಸ್ಯರು ಕೂಡ 5 ವರ್ಷನೂ ಕೂಡ ನಮ್ಮವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು. ಯಾಕಂದ್ರೆ ಸೊಸೈಟಿ ಮಾಡ್ಲಿಕ್ಕೆ, ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ಇರ್ತಕ್ಕಂಥ ದೃಷ್ಟಿಯಿಂದ ಮನಗಂಡು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈ ದಿನ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಒಮ್ಮತದಿಂದ ನಾವು ಈ ಸರಿ ಚುನಾವಣೆ ಎದುರಿಸಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ. ಈ ಸೊಸೈಟಿ ಎಲೆಕ್ಷನ್ ನಲ್ಲಿ JDS ಮತಗಳೇ ಜಾಸ್ತಿ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಹಾಲಿ ಶಾಸಕರು ಸುಧಾ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ MCDCC ಬ್ಯಾಂಕ್ಗಳಿಗೆ ನಾಮನಿರ್ದೇಶನ ಮಾಡಿದ್ರು. ಅದೇ ರೀತಿ ಇಲ್ಲೂ ಕಾಂಗ್ರೆಸ್ ಪಾರುಪತ್ಯ ಬರ್ತಿದ್ಯಾ ಹೇಗೆ ಅಂತ? ಇಲ್ಲ, ಅಲ್ಲಿ ಚುನಾವಣೆ ಅಂದಾಗ ನಮ್ಗೆ ಗೊತ್ತು ಎಲ್ಲ ನಡೀತದೆ. ರಾಜಕಾರಣ ನಾವು ಗೆಲ್ಬೇಕು, JDS ನಾವು ಗೆಲ್ಬೇಕು, ತಗೋಬೇಕು, MDC ಬ್ಯಾಂಕ್ ನಾಮಿನಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರು ಇತ್ತು. ಆದ್ರೂ ಓಟ್ ಹಾಕೋರು ಓಟ್ ಹಾಕ್ತಾನೆ. ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಚಿಂತನೆ ಮಾಡಿ ಜನ ಬಹಳ ಪ್ರಬುದ್ಧತೆಯಿಂದ ನಮಗೆ ಆಯ್ಕೆ ಮಾಡಿದ್ದಾರೆ. ಸರಿ, ನಮಗೆ ಬಹುಮತ ಕೊಟ್ಟಿದ್ದಾರೆ. ಸರಿ. ಅಂಚೆ ಸಹಕಾರ ಸಂಘದಲ್ಲಿ
ಇಂಪ್ರೂವ್ ಆಗ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ CM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು ಬಹಳ ಶ್ರಮ ಪಟ್ಟು ಸಿದ್ದರಾಮಯ್ಯ ಇಡೀ ಕರ್ನಾಟಕ ಎಲ್ಲ ಪ್ರತಿಯೊಂದು ಬಿಹಾರ ಮತ್ತೊಂದೆಲ್ಲ ಇವ್ರ ನೋಡ್ಕೊಂಡೆ 5 ಗ್ಯಾರಂಟಿಗಳನ್ನ ಅವರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾಡಿದ್ದಾರೆ, ನಾವು ಮಾಡಿ ಇಲ್ಲೂ ನಾವು ಇದಾಗ ಸೀಟ್ ಗೆಲ್ಬೇಕು ಅಂತ ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ 5 ಗ್ಯಾರಂಟಿ ಸಿದ್ದರಾಮಯ್ಯನವರು ಕೊಟ್ಟಿದ್ದು ಅನ್ನಭಾಗ್ಯ ಇವೆಲ್ಲನೂ ಯಾವ ಸರ್ಕಾರನು ಮಾಡಿಲ್ಲ. ಏನಾದ್ರು ಕೇಳಿದ್ರೆ ಹೇಳ್ತಾರೆ ಅವ್ರ ಮನೆಯಿಂದ ಕೊಡ್ತಾರ ಅಂತ. ಹಿಂದೆ JDS ಇದ್ರು ಕೊಟ್ರ ಅವ್ರ ಮನೆಯಿಂದ, BJP ಇದ್ರು ಅವ್ರ ಮನೆಯಿಂದ ಕೊಡ್ತಾರ. ಎಲ್ಲ ಸರ್ಕಾರದಿಂದಲೇ ಕೊಡೋದು. ಸಿದ್ದರಾಮಯ್ಯ ಅವ್ರ ಮನೆಯಿಂದ ಕೊಡಲ್ಲ, BJP ಅವ್ರ ಮನೆ ಕೊಡಲ್ಲ. ಆದ್ರೆ ಒಳ್ಳೆ ಹೆಸರು ತಗೊಂಡಿರೋದು CM ಸಿದ್ದರಾಮಯ್ಯನವರು. ಬಹಳ ನಿಷ್ಠೆವಂತರು, ಬಹಳ ಹಿಡಿತದಲ್ಲಿದ್ದಾರೆ. ಯಾರ ಹತ್ರ ಲಂಚ ಮತ್ತೊಂದೊಂದು ಯಾರು BJP ಹೇಳಂಗಿಲ್ಲ, JDS ಅವ್ರು ಹೇಳಂಗಿಲ್ಲ. ಆ ನಿಯತ್ತಿನ ಸಿದ್ದರಾಮಯ್ಯ ಇದ್ದಾರೆ. ಅದೇ ತರ ನಮ್ಮೂರಿನಲ್ಲಿ ನಮ್ಮ ಕಾಂಗ್ರೆಸ್ನವ್ರು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಮಾಡಿ ಎಲ್ಲ ಗೆದ್ದು. ಆದ್ರೆ ಒಂದ್ 2-3 ಓಟ್ನಲ್ಲಿ ಮಾತ್ರ ಸೋತ್ಬಿಟ್ರು ಒಂದಿಬ್ರು. ಅಲ್ದವ್ರು ನಾವು ಈಗ 8 ಸೀಟ್ ಇರ್ತಿದ್ದು, ಅದರಿಂದ ಮುಂದಕ್ಕೆ ಇರ್ತಿದ್ದು. ಅದರಿಂದ ಈಗ ಏನಾಗ್ತಿದೆ, ಯೋಗಿ ಸಿದ್ದಯ್ಯನವರು ಇವಾಗ ನಾ CM ಹತ್ರ ಹೋಗಿ ಮಾತಾಡಿದೀವಿ ಅಂತಾರೆ. ನಾವು ಸಪೋರ್ಟ್ ಕೊಟ್ಟು ನಾನು CM ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಸೊಸೈಟಿಗೆ ಏನ್ ಬೇಕು ಜಾಗ ಒದಗಿಸಿ ಅದಕ್ಕೇನ್ ಸಹಕಾರ ಮಾಡ್ಬೇಕು ಸೊಸೈಟಿ ಮಾಡ್ಸೋಣ ಅಂತ ಹೇಳಿ ಇದ್ ಮಾಡ್ತೀವಿ. ಆದ್ರೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮೆಂಬರ್ ಇದ್ದಾರೆ, ಎಲ್ಲ ಸಹಕಾರ ಮಾಡ್ತಾರೆ, ಗ್ರಾಮಸ್ಥರು ಸಹಕಾರ ಮಾಡ್ತಾರೆ ಅಂತ ಹೇಳಿ ನಾನು ಹೇಳಿ ವಂದನೆಗಳು. ನಾವು ಸಹಕಾರ ಸಂಘದ್ದು ನಿಲ್ಲಿಸ್ತಾ 9 ಜನ ನಿಲ್ಲಿಸ್ತಾ, ಅದರಲ್ಲಿ 2 ಆಯ್ಕೆ ಅಧ್ಯಕ್ಷರು ಮಾಡಿದ್. ನಾವು 5-6 ಜನ ಆಯ್ಕೆ ಆದ್ರು. ನಮ್ ಮಾತಕ್ಕೆ ಬೆಲೆ ಕೊಟ್ಟು ನಾವು ಒಂದ್ 3-4 ಜನ ನಿಂತ್ಕೊಂಡು ಲೀಡರ್ಸ್ಗಳು ಎಲ್ಲ ಇದ್ ಮಾಡ್ದ. ಅವ್ರಿಗೆ ನಮ್ಗೆ ಏನನ್ನ ಅದಕ್ಕೆ ಒಪ್ಪಿ ಯೋಗಿ ಸಿದ್ದಯ್ಯನವ್ರ ನಮ್ಮ ಕಂಬ್ಲಂನವ್ರ ಉಪಾಧ್ಯಕ್ಷರು, ಯೋಗಿ ಸಿದ್ದಯ್ಯನವರು ಅಧ್ಯಕ್ಷರು ಮಾಡಿ 1.5 ವರ್ಷ ಇವರು, 1.5 ವರ್ಷ ಕಾಳೇಗೌಡರು, ಇನ್ನು ನೆಕ್ಸ್ಟ್ ನಿಂಗಮ್ಮ, ಯೋಗಿ ಅವ್ರನ್ನ ಆಯ್ಕೆ ಮಾಡಿದೀವಿ. ಪಾಪಣ್ಣವ್ರನ್ನ ಲಾಸ್ಟ್ ಅಲ್ಲಿ ಉಪಾಧ್ಯಕ್ಷರಾಗಿ ಇದ್ ಮಾಡಿದೀವಿ. ಇದನ್ನ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಪ್ಕೊಂಡ್ರು. ಹಿಂಗೆ ಮುಂದುವರಿಸ್ಕೊಯ್ತೀವಿ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನಮ್ಮ 3 ಜನಗಳು ಇವತ್ತು ಏನೇನು 5 ಯೋಜನೆಗಳು ಕೊಟ್ಟಾರ, ಅದನ್ನೆಲ್ಲ ಇಷ್ಟಪಟ್ಟು ನಮ್ಮ 6 ಸೀಟಾಗಿ ಗೆಲ್ಸ್ಕೊಟ್ಟಾರ. ನಾವು ಬಹುಮತ ತಗೊಂಡಿದೀವಿ. ಮುಂದೆ ಹೀಗೆ ನಡೆಸ್ಕೊತೀವಿ. ಇವರು ಇದ್ ಕಟ್ಬೇಕು ಅಂತ ಪ್ರಯತ್ನ ಪಟ್ಟಾರೆ ಸೊಸೈಟಿನ. ಅದಕ್ಕೋಸ್ಕರ ನಾವು ಇವ್ರಿಗೆ ಕೊಡ್ಬೇಕು ಅಂದ್ಬಿಟ್ಟು ಕೊಟ್ಟು ಅದನ್ನ ಎಲ್ಲ ಒಪ್ಕೊಂಡು ನಮ್ಮ ಡೈರೆಕ್ಟರ್ಗಳು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡೋರ. ಅದರಿಂದ ನಾನು ಮಾತು ಮುಗಿಸ್ತೀನಿ. ಅಂಚ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ಯೋಗಿ ಸಿದ್ದಯ್ಯನವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಕಮಲಮ್ಮನವರು ಹಾಗೂ ಇನ್ನೆಲ್ಲಾ ನಿರ್ದೇಶಕರುಗಳಿಗೂ ಅಭಿನಂದನೆಗಳು. ಸ್ವಾಮಿಗೌಡ, ರಾಜ್ಯ ಒಕ್ಕಲಿಗರ ಉಪಾಧ್ಯಕ್ಷ, ಕೆಂಪೇಗೌಡ ಯುವ ಶಕ್ತಿ ವೇದಿಕೆ. ಅಂಚೆದವರು, KPCC ಜಂಟಿ ಕಾರ್ಯದರ್ಶಿ, ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತಿನ ಅಂಚೆ ಗ್ರಾಮದ ಸರ್ಕಾರಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾಗಿರುವಂತಹ ಯೋಗಿ ಸಿದ್ದಯ್ಯವರು ಮತ್ತು ಉಪಾಧ್ಯಕ್ಷರಾದಂತಹ ಕಮಲಮ್ಮನವ್ರನ್ನ ಆಯ್ಕೆ ಮಾಡಿದೀವಿ. ಈ ಆಯ್ಕೆ ಮಾಡ್ಲಿಕ್ಕೆ ಹಿಂದೆ ನಾವು ಬರೀ ನಾವು ಕೂತ್ ಮಾತೆ ಬಗೆಹರಿಸ್ಕೊತಿದ್ವು. ಆದ್ರೆ ಇವತ್ತಿನ ರಾಜಕೀಯ ಹಂಗಲ್ಲ. ನಾನ್ ಮುಂದು ತಾನ್ ಮುಂದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ರು, ಬೇರೆ ಬೇರೆ ಪಕ್ಷದವರೆಲ್ಲ ನಮ್ಮನ್ನ ಎಲೆಕ್ಷನ್ಗೆ ಹೋಗೋ ಮೂವ್ಮೆಂಟ್ ನ ತಂದ್ರು. ಆದ್ರಿಂದ ನಾವು ಈ ಎಲೆಕ್ಷನ್ ನ ನಡೆಸಲೇಬೇಕು ಅಂತ ಹೇಳಿದಾಗ ನಾವು ಸಮರ್ಥವಾಗಿ ಒಪ್ಕೊಂಡು ನಾವು ಪೂರ್ತಿ ಕಾಂಗ್ರೆಸ್ನವರು 9 ಸೀಟ್ ಹಾಕಿದ್ವಿ. ಅದರಲ್ಲಿ 1 ಮತ್ತು 2 ಓಟ್ನಲ್ಲಿ ನಮ್ಮ 3 ಅಭ್ಯರ್ಥಿಗಳು ಹಿನ್ನಡೆ ಆಯ್ತು. ಈಗ ಸಮರ್ಥವಾಗಿ ನಾವು ಪೂರ್ತಿ ಕಾಂಗ್ರೆಸ್ನವ್ರೆ ಯಾರ ಸಹಾಯನೂ ಇಲ್ದೇನೆ ನಾವೇ ಈ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರನ್ನ ನಾವೇ ಆಯ್ಕೆ ಮಾಡ್ಕೊಂಡಿದೀವಿ. ಅದಕ್ಕೆ ನಮ್ಮ ಅಂಚೆ ಗ್ರಾಮದ ಗ್ರಾಮಸ್ಥರು ಮತ್ತು ನಮ್ಮ ಅಂಚೆ ಗ್ರಾಮದ ಯಾರೋ ನ್ಯಾಯಬೆಲೆ ಸದಸ್ಯರು ಮತ್ತು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ನಾವು ಈ ಮಟ್ಟಕ್ಕೆ ತಂದಿದೀವಿ. ಈಗ ಮೊದಲನೇ ಬಾರಿ ಯೋಗಿ ಸಿದ್ದಯ್ಯವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ 1.5 ವರ್ಷ. ಅನಂತರ ಶ್ರೀಯುತ ಕಾಳೇಗೌಡ್ರನ್ನ 2ನೇ ಸಾರಿ 1.5 ವರ್ಷ ಅವ್ರಿಗೆ ಹಂಚಿಕೆ ಆಗಿದೆ. ಮತ್ತೆ 3ನೇ ಸಾರಿ ಯೋಗಿ ಅವ್ರಿಗೆ ಮತ್ತೆ 4ನೇವ್ರಿಗೆ ಕಮಲಮ್ಮ ಅವ್ರಿಗೆ, ನಿಂಗಮ್ಮ ಅವ್ರಿಗೆಲ್ಲ ಹಂಚಿಕೆ ಆಗಿದೆ. ಅದರಿಂದ ನಾವೆಲ್ಲ ಒಮ್ಮತವಾಗಿ ನಿಂತ್ಕೊಂಡು, ನಾವು ಕಾಂಗ್ರೆಸ್ನವ್ರೆ ಯಾರು ಇಲ್ಲ, ನಾವು ಯಾರ ಸಹಾಯನೂ ಇಲ್ದಾನೆ ನಾವು ನಮ್ಗೆ ಬಂದಿರುವಂತ ಯಾವುದೋ ಈ ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಯೋಜನೆಯ ಮುಖಾಂತರನೇ ನಾವು ಗೆದ್ದಿದೀವಿ ಅನ್ಕೋಬಹುದು. ಯಾಕಂದ್ರೆ ಇವತ್ತು ಪ್ರತಿಯೊಬ್ರು ತಿಂತಾ ಇರೋದೇ ನಾವು ಸಿದ್ದರಾಮಯ್ಯನವರ
ಅನ್ನ ತಿಂತಿದ್ವಿ, ಅದಕ್ಕೆ ದ್ರೋಹ ಬಗೆಬಾರದು ಅಂದ್ಬಿಟ್ಟು ಪ್ರತಿಯೊಬ್ರು ಸಹಕಾರ ಕೊಟ್ಟು ನಮ್ಮನ್ನ ಎಲ್ಲಾರನ್ನು ಜಯಶೀಲ ಮಾಡ್ಕೊಟ್ಟಾರ. ನಾವ್ ಯಾರ ಸಹಾಯ ಇಲ್ದೇನೆ ಸ್ವಯೋಜಿತವಾಗಿ ನಾವು ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡು ನಾವು ಮುನ್ನಡೆಕೊಂಡು ಹೋಗ್ತೀವಿ ಅಂತ ಈ ಮುಖಾಂತರ ನಮ್ಮ ಮೀಡಿಯಾ ಮುಂದೆ ನಾವು ಹೇಳ್ಕೊತಾ ಇದೀವಿ. ಶ್ರೀನಿವಾಸ, KPCC ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ.